ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಇಲ್ಲಿ ಪೂಜೆ, ಪ್ರಾರ್ಥನೆ, ಧ್ವಜಾರೋಹಣ ಕಾರ್ಯಕ್ರಮ. ಗಳಬೇಡ, ಎಲ್ರು ಹೇಳ್ರಿ. ಗಳಬೇಡ, ಕಲಬೇಡ, ಕೊಲಬೇಡ, ಕಲಬೇಡ, ಹುಸಿಯ ನುಡಿಯಲು ಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅನ್ಯರಿಗೆ ಅಸಹ್ಯ ಪಡಬೇಡ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದರ ಹಳಿಯಲು ಬೇಡ. ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಮಧ್ಯಾಹ್ನ ಇವನಾರವ ನಂದೆನಿಸ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಕೂಡದ ಸಂಘ. ಹೆಣ್ಣಿಗಾಗಿ ಸತ್ತವರು ಕೋಟಿ ಅಯ್ಯ, ಮಣ್ಣಿಗಾಗಿ ಸತ್ತವರು ಕೋಟಿ ಅಯ್ಯ, ಹೆಣ್ಣು ಮಣ್ಣು ಹೊಣ್ಣಿಗಾಗಿ ಸತ್ತವರು ಕೋಟಿ ಅಯ್ಯ, ನಿನಗಾಗಿ ಸತ್ತವರು ಯಾರು ಇಲ್ಲ ಕೂಡಲ ಸಂಗಮ ದೇವ. ಅದಕ್ಕೆ ಫಸ್ಟ್ ದೇವ್ರಿಗಾಗಿ ಇದು ಮಾಡೋಣ ಅಲ್ವಾ. ನಿನ್ನಿಂದ ಹುಟ್ಟಿತು ಲಿಂಗ, ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ. ಇಂತಿ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ನೇರವಾಗಿ ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ, ಧ್ವಜಾರೋಹಣ ಪೂಜೆ ಅವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಸಲ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಜನೀಶ್ ವಾಲಿರವರಿಗೂ, ಪ್ರಧಾನ ಕಾರ್ಯದರ್ಶಿಗಳಂತ ಶಿಷ್ಯಧರ ಹೊಸಳ್ಳಿರವರಿಗೂ ಮತ್ತು ಕೋಶಾಧ್ಯಕ್ಷರಾಗಿಂತ ಸಿದ್ದರಾಮಯ್ಯ ಸ್ವಾಮಿಯವರಿಗೂ ನಾನು ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಬಿ ಖಂಡ್ರೆಜಿ ಅವರ ಲಿಂಗ ಹಸ್ತದಿಂದ ಧರ್ಮಗುರುವಿನ ಭಾವಚಿತ್ರಕ್ಕೆ ಪೂಜೆ. ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆ, ನಿತ್ಯ ವಂದಿಪೆ ತಂದೆ. ಅರಿವು ಇಲ್ಲದ ಮನುಜ ಜನ್ಮ ಶಾಪವನ್ನು ತನೊಂದೆನೋ ಮರೆವೆ ಕಣ್ಣ ತೊಳೆಯೋ ಶಕ್ತಿಯನ್ನು ತಕ ಶಕ್ತಿ ತಕಾದೆ ಕಂದನೆ ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ. ಜಯ ಬಸವರಾಜ ಭಕ್ತ, ಜಯ ಇಷ್ಟದಾಯಕ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜಯ, ಸಕಲ ಶರಣ ಸಂತನ ಕಿ ಜಯ. ಶರಣು ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರಿಗೆ ಗೌರವವನ್ನು ನಾವು ಧರ್ಮ ಧ್ವಜಕ್ಕೂ ಕೂಡ ಕೊಡಬೇಕು. ನಾವೆಲ್ಲರೂ ಶರಣು ಅಂತಕ್ಕಂಥ ಬಗೆಯಲ್ಲಿ ನಿಂತ್ಕೊಳ್ಬೇಕು. ಸನ್ಮಾನ್ಯ ಸಚಿವರು ತಮ್ಮ ಲಿಂಗ ಹಸ್ತದಿಂದ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಸವಲಿಂಗಾಯ ನಮಃ. ಹೇ ಶರಣ ಬಂಧುಗಳೇ, ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರಲ್ಲ, ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ ಭಾವ ತೊಳೆದೀಗ, ತೊಳೆದೀಗ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ಧಾರ್ಮಿಕತೆಯ ತತ್ವ ಹಿಡಿದು ಧರ್ಮ ವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ. ಹೇ ಶರಣ ಬಸವಾದಿ ಪ್ರಮತರ, ಬಸವಾದಿ ಪ್ರಮತರ, ದಿವ್ಯ ಪರಂಪರೆಯವರು, ದಿವ್ಯ ದುಡಿವೆ ಎಮ್ಮ ಭಾವ ಅಳಿಸುವ
ಬಾಳುವ ಪ್ರೇಮ ಭಾವ ಬೆಳೆಸುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯವರಿಗೆ ಬಸವ ಧರ್ಮ ಬಾಳ ತೈಲ ಎರೆಯುವ ತೈಲ ನೆರೆಯುವ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಶರಣ ಬಂದ ಲಿಂಗಾಯತ ಧರ್ಮದ ಷಟ್ಸೂತ್ರಗಳು ನಮ್ಮ ಧರ್ಮಗುರು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗದೇವನ ಕುರುಹಾದ ಇಷ್ಟಲಿಂಗ ಸೃಷ್ಟಿಕರ್ತನ ಗುರುಹಾದ ನಮ್ಮ ಧರ್ಮ ಕ್ಷೇತ್ರ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಉಳಿವೆ ನಮ್ಮ ಧರ್ಮ ಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಗುರು ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಶರಣ ಸಮಾಜ ನಿರ್ಮಾಣ ಶರಣ ಸಮಾಜ ನಿರ್ಮಾಣ ಕಲ್ಯಾಣ ರಾಜ್ಯ ನಿರ್ಮಾಣ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ ಪಳ್ಳಿರವರು ಜೊತೆಗೆ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಜನೀಶ್ ವಾಲಿರವರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶಶಿಧರ್ ಹೊಸಳ್ಳಿರವರು ಮುಕುಲ್ ಜಯಂತ್ ಅವರು ಹಿರಿಯರಾಗಿರುವಂತಹ ಒಬ್ಬೊಬ್ಬರಾಗಿ ಗುರು ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆಗಮಿಸಿ ಮಾಲಾರ್ಪಣೆಯನ್ನು ಮಾಡಬೇಕು. ಜೊತೆಗೆ ನಮ್ಮ ಬಸವಣ್ಣನ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ದಯವಿಟ್ಟು ಆಗಮಿಸಿ ಅವರು ಕೂಡ ಬಸವಣ್ಣ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಸಲ್ಲಿಸಬೇಕು. ಬಂಧುಗಳಿಗೆ ಇಲ್ಲಿಂದ ನೇರವಾಗಿ ನಾವೆಲ್ಲರೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ನಗರದ ರಂಗಮಂದಿರದಲ್ಲಿ ಭಾಗವಹಿಸಬೇಕಾಗಿದೆ. ದಯವಿಟ್ಟು ನಾವೆಲ್ಲರೂ ಸಹ ಇಲ್ಲಿಂದ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಹೋಗೋಣ. ಅಲ್ಲಿ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಹಾಮಾನವತ್ವದ ಅವರಿಗೂ ಬಗ್ಗೆ ಶರಣಗಳನ್ನು ಸಲ್ಲಿಸುತ್ತೆ. ಈಗ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಕೂಡ ಚಾಲನೆ ನೀಡಲಿರುವಂತ ನಮ್ಮೆಲ್ಲರ ನೆಚ್ಚಿನ ಬೀದರ್ ಜಿಲ್ಲೆಯ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂತ ಈಶ್ವರ್ ಪಿ ಖಂಡ್ರೆ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಎಲ್ಲ ಮಹಾಪುರುಷರನ್ನು ಸ್ಮರಿಸುತ್ತಾ ಇಂದಿನ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ. ಈ ಕಾರ್ಯಕ್ರಮದಲ್ಲಿ ಪೌರಾಣಿಕ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ಅವರು, ಶಾಸಕರಾದಂತಹ ಮಿತ್ರರಾದ ಸಚಿವರಾದಂತಹ ಮಾನ್ಯ ಬಂಡೆಪ್ಪ ಕಾಶೆಂಪುರ ಅವರಿದ್ದಾರೆ, ಅಮರ್ಪಳ್ಳಿ ಅವರು, ಧನ್ನೂರು ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ರಜನೀಶ್ ವಾಲಿ ಅವರು, ಶಿಕ್ಷಣಪ್ಪ ವಾಲಿ ಅವರು, ಬಾಬು ಅವರು, ಗುರುನಾಥ್ ಕೊಳ್ಳೂರ್ ಅವರು, ಎಲ್ಲ ಅನೇಕ ಜನ ಸಂಸ್ಥಾನೆ ಅವರಿದ್ದಾರೆ. ಬಹಳ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೆಲ್ಲ ಇದ್ದೀರಿ. ಯಾರ ಹೆಸರು ಬಿಟ್ಟು ಹೋದ್ರೆ ಅಪಾರ್ಥ ಮಾಡಿಕೊಳ್ಳೋದು ಬೇಡ. ಎಲ್ಲರೂ ಪ್ರಮುಖರೇ ಇದ್ದೀರಿ, ಪ್ರಭಾವಿ ಬಸವ ಭಕ್ತರಿದ್ದೀರಿ. ಎಲ್ಲ ಸಹೋದರ ಸಹೋದರಿಯರೇ, ಆತ್ಮೀಯರೇ, ನಿಮ್ಮೆಲ್ಲರಿಗೆ ಈ ಒಂದು ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾರೆ. ನಾವೆಲ್ಲ ಏನು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ, ಅದರ ಉದ್ದೇಶ ಅವರ ಕಾರ್ಯಕಾಲದಲ್ಲಿ ಅವರೇನು ತತ್ವ ಸಿದ್ಧಾಂತಗಳು ನಮಗೆ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಸುಧಾರಣೆ ಮಾಡಬೇಕು, ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡಿಬೇಕು, ಅವರಿಂದ ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು ಅಂತ ಹೇಳಿ ನಾವು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ವಿಶ್ವಗುರು ಬಸವಣ್ಣನವರು
ನಮ್ಮೆಲ್ಲರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಇಡೀ ಜಗತ್ತಿನ ಒಂದು ವಿಸ್ಮಯ, ಅದ್ಭುತ. ಸಮಾನತೆ ಇರಲಿಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಇವತ್ತು ಮನುಷ್ಯರಿಗೆ ಮನುಷ್ಯರಾಗೆ ನೋಡ್ತಾ ಇರಲಿಲ್ಲ. ಮೌಢ್ಯತೆ ಇತ್ತು, ಅಂಧಕಾರ ಇತ್ತು. ಹಿಂದೆ ಜನ್ಮ ತಾಳಿ ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಬಂದು ಸಮಾಜ ಕ್ರಾಂತಿಗಳು ನಡೆದಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ. ಆದರೆ ಸರ್ವ ಸಮಾನತೆ ನಡೆದಂತಹ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣವರ ಕಲ್ಯಾಣ ಕ್ರಾಂತಿ. ಅವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳತೆಯ ಮೇಲೆ ಒಂದು ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು. ಅನುಭವ ಮಂಟಪ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳ್ತೀವಿ. ಆ ಅನುಭವ ಮಂಟಪದಲ್ಲಿ 770 ಶರಣರಿಗೆ ಸಮಾನವಾಗಿ ಅವಕಾಶವನ್ನು ಕೊಟ್ಟು ಎಲ್ಲಾ ವೃತ್ತಿ, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತೇಳಿ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಮಂತ್ರವನ್ನು ಕೊಟ್ಟು ಕಾಯಕಕ್ಕೆ, ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಯಾರು ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ದುಡಿತದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಇರಬೇಕು, ದುಡಿತದಿಂದ ಬಂದಂತ ಹಣ ಏನಿದೆ ನನಗೆ ಎಷ್ಟು ಬೇಕೋ ಸಿಕ್ಕೊಂಡು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನೋಂಥ ಮಾತನ್ನು ವಿಶ್ವಗುರು ಬಸವಣ್ಣವರು ಹೇಳ್ತಾರೆ. ಏನು ಎಲ್ಲರಿಗೆ ಸಮಾನ ಅವಕಾಶ ಕೊಟ್ಟು ಎಲ್ಲರಿಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯರಿಗೂ ಸಹಿತ ಮೊದಲನೇ ಇವತ್ತು ಕವಿಯತ್ರಿ ಅಂದ್ರೆ ಅಕ್ಕ ಮಹಾದೇವಿಯರು ಅಂತ ಹೇಳಿ ತಾಯಿಯವರಿಗೆ ನಾವು ಸ್ಮರಿಸ್ತೇವೆ. ಹೀಗಾಗಿ ಅವರು ಕಂದಾಚಾರದಲ್ಲಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಪ್ರಪ್ರಥಮವಾಗಿ ಯಾವುದಾದ್ರೂ ಒಂದು ಸಮುದಾಯ ಧರ್ಮ ಇದ್ರೆ ಅದು ವಿಶ್ವಗುರು ಬಸವಣ್ಣವರ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಹೆಮ್ಮೆಯನ್ನು ಹೇಳಬಹುದು. ಸಕಲ ಜೀವಾತ್ಮರಿಗೆ ಸರ್ವರಿಗೂ ಇದೆ. ಎಲ್ಲವೂ ಇರ್ಲಿಕ್ಕಾಗಿ ಇವತ್ತು ನಾವು ಸಮಾಜದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಆತಂಕ ಇದೆ, ಯುದ್ಧ ಇದೆ. ಎಲ್ಲ ಕಡೆ ನೋಡಿ ಹಸುವೆ ಇದೆ, ದ್ವೇಷ ಇದೆ, ಹಿಂಸೆ ಇದೆ, ಅಸಹಿಷ್ಣುತೆ ಇದೆ. ಇವೆಲ್ಲವೂ ನಿವಾರಣೆ ಆದರೆ ಮಾತ್ರ ಒಂದು ಸುಖ, ಒಂದು ಶಾಂತಿ, ಸಮಾಧಾನ, ಒಂದು ಇರುವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಸವ ತತ್ವದಲ್ಲಿ ಎಲ್ಲವೂ ಇದೆ. ಆದರೆ ನಮ್ಮ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ವಚನ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ, ಶರಣ ಸಾಹಿತ್ಯ ಅಧ್ಯಯನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಹೇಳಿ ಒಂದು ದುಶ್ಚಟ ರಹಿತವಾದಂತಹ, ದುರ್ಗುಣ ರಹಿತವಾದಂತಹ ಸಮಾಜ, ಒಂದು ಯುವಶಕ್ತಿ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯಜಿಯವರು ಬಸವಣ್ಣನವರನ್ನು ಬಸವ ಭಕ್ತರೊಂದು ಬೇಡಿಕೆಗೆ ಅನುಗುಣವಾಗಿ ವಿಶ್ವಗುರು ಬಸವಣ್ಣನವರನ್ನು ಅನುಭವ ಮಂಟಪ ಕಾಮಗಾರಿ ನಡೀತಾ ಇದೆ. ಹಿಂದಿನ ಸರ್ಕಾರ 200 ಕೋಟಿ ರೂಪಾಯಿ ಕೊಟ್ಟು ಪ್ರಾರಂಭ ಆಗಿದ್ದಂಥದ್ದು ಈಗ ಈ 3 ವರ್ಷದಲ್ಲಿ 280 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. 480 ಕೋಟಿ ರೂಪಾಯಿ ಖರ್ಚಾಗಿದೆ. 75% ಕಾಮಗಾರಿ ಮುಗಿದಿದೆ. ಇನ್ನೂ ಸುಮಾರು 250 ಕೋಟಿ ರೂಪಾಯಿ ಈ 1 ವರ್ಷದಲ್ಲಿ ಆ ಕಾಮಗಾರಿ ಮುಗಿಸಿ ಅನುದಾನ ಬಿಡುಗಡೆ ಮಾಡಿ ಮುಂದಿನ ಬಸವ ಜಯಂತಿ, ಬರುವ ಬಸವ ಜಯಂತಿ ಎಂದು ಅದಕ್ಕಿಂತ ಪೂರ್ವದಲ್ಲೇ ಈ ಒಂದು ಅನುಭವ ಮಂಟಪ ಇಡೀ ಜಗತ್ತಿಗೆ, ಇದು ಬರೀ ಬೀದರ್, ಕಲಬುರಗಿ ಅಥವಾ ರಾಜ್ಯ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಧಾರ್ಮಿಕ, ಆಧ್ಯಾತ್ಮಿಕ ಕೇಂದ್ರವಾಗಿ ಇದು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮೆಲ್ಲರ ಸೌಭಾಗ್ಯ ಇದೆ. ಹೀಗಾಗಿ ಇಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಆ ಅನುಭವ ಮಂಟಪ ದೊಡ್ಡ ಮಟ್ಟದಲ್ಲಿ ಇದು ಬರೀ ಒಂದು ಕಟ್ಟಡ ಅಂತಲ್ಲ, ಇದು ಅತ್ಯಂತ ಕ್ರಿಯಾಶೀಲ. ಯಾವ ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಬರುವಂಥದ್ದು, ಯಾರಾದ್ರೂ ಹೋದ್ರೆ ಶಾಂತಿ ಸಿಗ್ಬೇಕು ಅನ್ನೋಂಥದ್ದು. ಎಲ್ಲರಿಗೂ ಹುಡುಕೋದು ಶಾಂತಿಗಾಗಿ. ದುಡ್ಡಾಗಿದೆ ಬಹಳ ಜನ ಹತ್ರ, ನಿದ್ದೆ ಬರಲ್ಲ ರಾತ್ರಿ, ನಿದ್ದೆ ಬರಲ್ಲ ಅಂತ ಹೇಳಿ ಅವರಿಗೆ ಜಯವಾಗಲಿ. ಈಗ ನಮ್ಮ ಡಿಸ್ಟ್ರಿಕ್ಟ್ ಇಸ್ಲಾಂ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಮತ್ತೆ ನಿಜವಾಗ್ಲೂ ಬಸವಣ್ಣ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವರು ವಚನ ಮತ್ತೆ ಅವ್ರದ್ದು ಎಲ್ಲರೂ ಇವತ್ತು 5:30 ಗಂಟೆಗೆ ಇಲ್ಲಿಂದ ಒಂದು ಒಳ್ಳೆ ರೀತಿಯಿಂದ ಜಯಂತಿ ಉತ್ಸವ ಮತ್ತೆ ರಜನೀಶ್ ವಾಲಿ ಅವರು ಈ ಸಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಇದೆ. ಅವರೆಲ್ಲರೂ ಈಗ ಮತ್ತೆ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಇದೆ. ಅಲ್ಲಿ ಎಲ್ಲರೂ
ಎಲ್ಲರೂ ತಾವೆಲ್ಲರೂ ಅಲ್ಲಿ ಬರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನೊಂದ್ಸಲ ತಮ್ಮೆಲ್ಲರಿಗೆ ತುಂಬಾ ಹಾರ್ದಿಕ್ विश्वगुरु बसवण्ण जयंती शुभाशय ಹೇಳ್ತೇನೆ. मैं सभी को बहुत बहुत मुबारकबाद देता हूँ. विश्व गुरु बसवण्ण जी की आज जयंती है. बहुत ही शानदार तरीके से हर साल की तरह से मनाई जाती है. इसके लिए बहुत बहुत मुबारकबाद देता हूँ. ಮಹಾಮಾನವತೆ ಬಸವಣ್ಣವರಿಗೆ ಸಮಸ್ತ ನಾಡಿನ ಹಾಗೂ ಬೀದರ್ ಜಿಲ್ಲೆ ಜನತೆಗೆ 893ನೇ ಜಯಂತಿಯ ಹಾರ್ದಿಕ ಶುಭಾಶಯ ಕೋರ್ತೇನೆ. ತಮ್ಮೆಲ್ಲರಿಗೆ ವಿಶ್ವಗುರು ಬಸವಣ್ಣವರು ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ನಮ್ಮಲ್ಲಿದ್ದಂತ ಅಹಂಕಾರ ಸಿಟ್ಟು ಹೊಟ್ಟೆ ಕಿಚ್ಚು ಇವೆಲ್ಲನೂ ಬಿಟ್ಟು ಎಲ್ಲರೂ ಒಳ್ಳೇದು ಮಾಡ್ಲಿಕ್ಕೆ ಆ ಭಗವಂತ ಬಸವಣ್ಣ ನಮ್ಮೆಲ್ಲರಿಗೆ ಅನುಕೂಲಿಸಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಡೀ ವಿಶ್ವದಲ್ಲೇ ಇವತ್ತ ಅತಿ ವಿಜೃಂಭಣೆಯಿಂದ ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದ್ದು. ಬೀದರ್ದಲ್ಲೂ ಕೂಡ ನಮ್ಮ ಬಸವೇಶ್ವರ ವೃತ್ತದಲ್ಲಿ ಈಗ ತಾನೇ ನಮ್ಮ ಉಸ್ತುವಾರಿ ಸಚಿವರು ಆತ್ಮೀಯರಾದ ಈಶ್ವರ್ ಖಂಡ್ರೇಜಿರವರೇ, ರಹೀಂ ಖಾನ್ಜಿರವರೇ, ಸೂರ್ಯಕಾಂತ್ ಅವರೇ, ಬಂಡೆಪ್ಪಣ್ಣವರೇ, ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ರಜನೀಶ್ ವಾಲಿ ಅವರೇ, ಸ್ವಾಮಿ ಅವರೇ, ಸಿದ್ದರಾಮಯ್ಯ ಸ್ವಾಮಿ, ಶಶಿ ಹೊಸಳ್ಳಿ ಅವರೇ, ಡಿಸಿ ಸಿಒ ಹಾಗೂ SP ರವರೇ, ಉಳಿದಂತ ಎಲ್ಲ ನಮ್ಮ ಸಮಾಜದ ಹಾಗೂ ಅನ್ಯ ಸಮಾಜದ ಅಧ್ಯಯನದಲ್ಲಿ ಈಗ ತಾನೇ ನಮ್ಮ ಉಸ್ತುವಾರಿ ಸಚಿವರು ಹೇಳಿದಂಗೆ ಅಹಂಕಾರವನ್ನು ನಮ್ಮಲ್ಲಿದ್ದಂತ ಅಸಮರ್ಪಣೆಯನ್ನು ನಿವಾರಣೆ ಮಾಡಲಿಕ್ಕೆ ಇಂದ್ರಪ್ಪಗೆ ತೊಳೆಯುವಂತ ಕೆಲಸ ಅಲ್ಲಿ ಬೆಳಗ್ಗೆ ಹಿಡಿದ ಸಂಜಿತನ 770 ಮರಗಳು ಅಂದ್ರೆ ಈಗಿನ ಎಂಪಿಗಳು ಹೆಂಗಾರ ಆಗಿನ ಎಂಪಿಗಳು 775 ಅಂದಿನ ಪಾರ್ಲಿಮೆಂಟ್ ಅಲ್ಲಿ. ಅವಾಗ ನ್ಯೂನತೆ ಬಗ್ಗೆ ಮಾತಾಡ್ತಾ ಇದ್ರು. ಕಳೆದ ಸರ್ಕಾರ BS ಯಡಿಯೂರಪ್ಪ ಅವರು ಇದ್ದಾಗ 200 ಕೊಟ್ಟು ಅನುಭವ ಮಂಟಪ ಶುರು ಆಯ್ತು. ಈಗಿನ ಸರ್ಕಾರ ಮುಗಿಸೋ ಹಂತಕ್ಕೆ ಬಂದಿದೆ. ಈಗ ತಾನೇ ಉಸ್ತುವಾರಿ ಸಚಿವರು ಹೇಳಿದ್ರು ಮುಂದಿನ ಬಸವ ಜಯಂತಿಗಿನ ಮೊದಲು ಕಂಪ್ಲೀಟ್ ಮಾಡ್ತೀರಿ ಅಂತ. ಜನರ ಆಶೆಯಂತೆ ಕಂಪ್ಲೀಟ್ ಮಾಡ್ಲಿ, ಆಶೀರ್ವಾದ ಮಾಡ್ಲಿ ಅವ್ರಿಗೆ ಕೂಡ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೆ ವಿಶ್ವಗುರು ಬಸವಣ್ಣ ಅಂತ ಈ ಒಂದು ಕಾನ್ಸೆಪ್ಟ್ ನಮ್ಮ ನರೇಂದ್ರ ಮೋದಿಜಿಯವರು ದೇಶ ವಿಶ್ವಗುರು ಆಗಲಿ ಎಂದರು. ವಿಶ್ವಗುರು ಬಸವಣ್ಣವರ ಹಿಂದಿನ ಹೆಸರೇ ನಮ್ಮ ಪಂಚ ಪ್ರಧಾನಿ ವಿಶ್ವಗುರು ಆಗ್ಬೇಕಂತ ಇಲ್ಲಿಂದ ಹೆಸರು ಅಲ್ಲಿ ತಗೊಂಡೋದ್ರು. 2047 ನಮ್ಮ ದೇಶ ವಿಶ್ವಗುರು ಆಗ್ಬೇಕಿತ್ತಂದ್ರ ನಾವೆಲ್ಲರೂ ಒಂದ ಒಗ್ಗಟ್ಟಾಗಿರ್ಬೇಕು. ಬಸವಣ್ಣವ್ರ ಒಂದು ವಚನ ಈಗಿನ ಪ್ರಸ್ತುತದಲ್ಲಿ ಎಲ್ಲರಿಗೂ ಅನ್ವಯ ಆಗ್ತದೆ. ಯಾಕಂದ್ರೆ ಇವನಾರವ ಎಂದೆನಿಸೆ ಅಂದ್ರೆ ಈಗ ನೋಡಿ ಇಸ್ರೇಲ್ ಮತ್ತೆ ಲಿಬನಾನು, ಅಮೆರಿಕ, ಇರಾನ್ ಜಗಳ ನಡೀತಾ ಇದೆ ಎಲ್ಲ ಕಡೆ ವಿಶ್ವದಲ್ಲಿ. ಅವರೆಲ್ಲರೂ ಇವನಾರವ ನಮ್ಮ ಅಂದ್ರೆ ಎಲ್ಲೂ ಜಗಳ ಆಗಲ್ಲ. ಅದು 93 ವರ್ಷ ಕೆಳಗಡೆ ಬಸವಣ್ಣವರು ನಮ್ಗೆಲ್ಲರಿಗೆ ಹೇಳಿದ್ರು. ಬೀದರ್ ಜಿಲ್ಲೆಯಲ್ಲಿ ಕೂಡ ಮನೆಯಲ್ಲೂ ಕೂಡ ಇವನಾರವಲ್ಲಿ ನಮ್ಮ ಅಂತಂದ್ರೆ ನಾವೆಲ್ಲ ಕುಟುಂಬದವರು ಒಂದ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲ ಅಣ್ಣ ತಮ್ಮರು ಒಂದಿರ್ಬೇಕು, ಕುಟುಂಬದಲ್ಲಿ ಒಂದಿರ್ಬೇಕು, ನೆರೆಯವರು ಒಂದಿರ್ಬೇಕು. ಅಂದ್ರೆ 93 ವರ್ಷ ಕೆಳಗೆ ನಮ್ಮ ಬಸವಣ್ಣರು ಅಂತ ವಚನ ಬರ್ದಿದ್ರು. ಆ ವಚನ ಸಮೀಪ ಹೋಗ್ಲಿಕ್ಕೂ ನಮಗೂ ಯಾರಿಗೂ ಆಗ್ತಾ ಇಲ್ಲ ಅಂತ ಟಫ್ ವಚನಗಳು. ನಾವು ಎಷ್ಟು ಸಾಧ್ಯ ಆಗ್ತದೆ ಸಮೀಪ ಹೋಗಿ ಅನುಸರಿಸ್ಕೋಬೇಕು, ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಇರ್ಬೇಕಂತ ಹೇಳುತ್ತಾ ಈ ಉತ್ಸವ ಸಮಿತಿ ವತಿಯಿಂದ ಅತಿ ವಿಜೃಂಭಣೆ ನಡೀತಾ ಇದೆ. ದಯವಿಟ್ಟು ವಿನಂತಿ ಮಾಡ್ಕೋತೀನಿ. ಈಗ ರಹೀಂ ಖಾನ್ ಅವರು ಹೇಳಿದ್ರು ಇಲ್ಲಿಂದ ನೇರವಾಗಿ ನೀವು ಯಾರ್ದವ್ರ ಮನೆಗೆ ಹೋಗ್ಬೇಡಿ, ಸೀದಾ ರಂಗಮಂದಿರ ಬರ್ಬೇಕು, ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು. ಅನುಭವ ಕೊಡ್ಲಿಕ್ಕೆ ಬಹಳ ಖ್ಯಾತ ಇದು ಬಂದಿದ್ದಾರೆ. ತಾವೆಲ್ಲ ಮಾತು ಕೇಳ್ಬೇಕು. ಇಲ್ಲ ಸೀದಾ ಈಗ ಹೋಗಿ ಹೊಳಿಗೆ ಹೊಂದ್ಬೇಡ, ಮನೆಗೆ ಹೋಗಿ ಮಧ್ಯಾಹ್ನ ನೋಡ್ರಿ. ಎಲ್ಲ ತಾಯಿಂದ ಎಲ್ಲರೂ ಬರ್ಬೇಕು, ಸೀದಾ ರಂಗಮಂದಿರ ಬರ್ಬೇಕಂತ ವಿನಂತಿ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಮೆರಿಕದ ಕ್ಯಾನ್ಸಸ್ ಸ್ಟೇಟಿನ ಗವರ್ನರ್ ವಂದನೆಯನ್ನ ಸಲ್ಲಿಸುತ್ತೇವೆ. ಅದೇ ರೀತಿ